ನಮಸ್ತೆ, ನಾನು ಕಾವ್ಯ ಹೆಗಡೆ. ಇದೀಗ ಈ ದಿನದ ಪ್ರಮುಖ ಸುದ್ದಿ. ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗೈರು ಕಾಂಗ್ರೆಸ್ನ ನಾಯಕರ ನಿರ್ಧಾರವನ್ನ ನಾನು ಗೌರವಿಸುತ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳಿ, ಮೋದಿಯವರು ಮನೆಯನ್ನ ಕಟ್ಟಿಸಿಕೊಡ್ತಾರೆ ಅಂತ ಹೇಳಿ ರಾಜಸ್ಥಾನದ ಸಚಿವರು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ರಾಹುಲ್ ಗಾಂಧಿ ಅವರ ಭಾರತ್ ನ್ಯಾಯ ಯಾತ್ರೆಗೆ ಮಣಿಪುರ ಸರ್ಕಾರ ಸಮ್ಮತಿಯನ್ನ ಸೂಚಿಸಿದೆ. ಪ್ರತಾಪ್ ಸಿಂಹ ಅವರು ಬಾಯಿ ಮುಚ್ಕೊಂಡು ಕೂತ್ಕೋಬೇಕು, ಅವರು ಅಯೋಗ್ಯರು ಅಂತ ಪ್ರದೀಪ್ ಈಶ್ವರ್ ಅವರು ಗುಡುಗಿದ್ದಾರೆ. ರಾಮ ಮಂದಿರಕ್ಕೆ ಆಹ್ವಾನ ಪಡೆಯಲು ಕಾಂಗ್ರೆಸ್ ಅವರಿಗೆ ಅರ್ಹತೆ ಇಲ್ಲ ಅಂತ ಅಸ್ಸಾಂ ಸಿಎಂ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಮ ಮಂದಿರ ಆಹ್ವಾನೆಯನ್ನ ನಾನು ಸ್ವೀಕರಿಸುತ್ತೇನೆ. ಹಾಗೆ ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನ ನೀಡಿದ್ದಾರೆ. ನಾವು ರಾಮ ಮಂದಿರದ ತಂಟೆಗೆ ಹೋಗೋದಿಲ್ಲ, ಅಲ್ಲಿ ಆಹ್ವಾನವನ್ನು ನೀಡಿದ್ರು ಕೂಡ ನಾವು ಅದರ ಕಡೆ ತಲೆಯನ್ನ ಹಾಕೋದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಾವು ರಾಮನನ್ನ ರಾಜಕೀಯಕ್ಕೆ ತರೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ನೋಡಿ. ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನಮ್ಮ ಪಕ್ಷದ ಹಿರಿಯ ನಾಯಕಿ ಆಗಿರುವಂತಹ ಸೋನಿಯಾ ಗಾಂಧಿ ಮತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಧೀರ್ ರಂಜನ್ ಚೌಧರಿ ಅವರ ತೀರ್ಮಾನ ಸರಿಯಾಗೇ ಇದೆ, ನಾನು ಅದನ್ನ ಬೆಂಬಲ ಕೊಡ್ತೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿರುವ ಸಿದ್ದರಾಮಯ್ಯ ಅವರು ಜಾತಿ, ಧರ್ಮ, ಪಕ್ಷ, ಪಂಥವನ್ನ ಮೀರಿ ಸರ್ವರನ್ನ ಒಳಗೊಂಡು ಭಕ್ತಿ ಮತ್ತು ಗೌರವದಿಂದ ನಡೆಯಬೇಕಾಗಿದ್ದು ಒಂದು ಧಾರ್ಮಿಕ ಹಬ್ಬದ ಲಕ್ಷಣವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸಂಘ ಪರಿವಾರದ ನಾಯಕರು ಶ್ರೀರಾಮನಿಗೆ ಹಾಗೂ ದೇಶದ 140 ಕೋಟಿ ಜನತೆಗೆ ಅಗೌರವವನ್ನ ಉಂಟು ಮಾಡಿದ್ದಾರೆ. ಶ್ರದ್ಧಾಪೂರ್ವಕವಾಗಿ ಆಗಿರುವಂತಹ ಈ ಧಾರ್ಮಿಕ ಕಾರ್ಯಕ್ರಮವನ್ನ ರಾಜಕೀಯ ಪ್ರಚಾರಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ. ಹಿಂದೂ ಧರ್ಮದ ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಪ್ರತಿನಿತ್ಯ ಉಪದೇಶವನ್ನ ನೀಡುವ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಾಯಕರು ಅಪೂರ್ಣಗೊಂಡಿರುವ ಶ್ರೀರಾಮನ ಮಂದಿರವನ್ನ ಉದ್ಘಾಟನೆ ಮಾಡೋಕೆ ಹೊರಟಿದ್ದಾರೆ. ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ನಡೆ ಅದು ಒಳ್ಳೆಯದಲ್ಲ, ಪೊಳ್ಳು ಭರವಸೆಯನ್ನ ಕೊಡ್ತಿರುವಂತಹ ನಡೆ ಇದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಮ ಜನ್ಮಭೂಮಿಯ ವಿವಾದ ಶುರುವಾದ ದಿನದಿಂದಲೇ ಕಾಂಗ್ರೆಸ್ ಪಕ್ಷ ತನ್ನ ನಿಲುವಿನ ಬದ್ಧವಾಗಿ ಉಳಿಸಿಕೊಂಡಿದೆ. ನ್ಯಾಯಾಲಯದ ತೀರ್ಪಿಗೆ ನಾವು ತಲೆಬಾಗುತ್ತೇವೆ ಅಂತ ನಾವು ಎಲ್ಲಾ ಕಡೆನೂ ಹೇಳ್ತಾ ಬಂದಿದ್ದೇವೆ. ಇದರ ಬಗ್ಗೆ ನಮ್ಮಲ್ಲಿ ಯಾವುದೇ ತಕಾರೆ ಇಲ್ಲ. ಮುಸ್ಲಿಂ ಬಾಂಧವರು ಕೂಡ ಈ ನ್ಯಾಯಾಂಗದ ವ್ಯವಸ್ಥೆಯ ಬಗ್ಗೆ ಹಾಗೆ ರಾಮ ಮಂದಿರದ ಬಗ್ಗೆ ಒಪ್ಪಿಗೆಯನ್ನ ಸೂಚನೆ ಮಾಡಿದ್ದಾರೆ. ಆದರೆ ರಾಮ ಜನ್ಮಭೂಮಿಯ ವಿವಾದ ಧಾರ್ಮಿಕ ಶ್ರದ್ಧೆಯ ಪ್ರಶ್ನೆ, ಅದು ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡುವಂತದ್ದು ಅಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ಹಾಗೂ ಆರ್ಎಸ್ಎಸ್, ವಿಶ್ವ ಹಿಂದೂ ಪರಿಷತ್ ಮೊದಲಾದ ಸಂಘಟನೆಗಳು ಸುಪ್ರೀಂ ಕೋರ್ಟ್ ತೀರ್ಮಾನವನ್ನ ತಮ್ಮ ಪರವಾಗಿ ಮಾಡಿಕೊಂಡಿದ್ದಾರೆ. ಹೊರಬಿದ್ದ ಕೂಡಲೇ ಸುಪ್ರೀಂ ಕೋರ್ಟ್ ನ್ಯಾಯ ತೀರ್ಪು ಏನಿದೆ ಅದು ಹೊರಬಿದ್ದ ಕೂಡಲೇ ಅವರು ಒಪ್ಕೊಂಡಿದ್ದಾರೆ. ಹಾಗೆ ಅದನ್ನ ಲೋಕಸಭಾ ಚುನಾವಣೆಗೆ ತಿರುಚಿಕೊಂಡಿದ್ದಾರೆ ಅಂತ ಇವರು ಹೇಳಿಕೆಯನ್ನ ನೀಡಿದ್ದಾರೆ. ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳಿ, ಮೋದಿಯವರು ಮನೆಯನ್ನ ಕಟ್ಟಿಸಿಕೊಡ್ತಾರೆ ಅಂತ ರಾಜಸ್ಥಾನದ ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಯಾವ ವಿಚಾರಕ್ಕೋಸ್ಕರ ಇವರು ಈ ವಿಚಾರವನ್ನ ಹೇಳಿದ್ದಾರೆ? ಅವರು ಬಿಜೆಪಿ ಅವರೇ, ಮತ್ತ್ಯಾಕ ಮೋದಿ ಅವರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ? ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳಿ, ಅವರು ಮೋದಿ ಅವರು ಮನೆಯನ್ನ ಕಟ್ಟಿಸಿಕೊಡ್ತಾರೆ ಅಂತ ಯಾವ ವಿಚಾರಕ್ಕೆ ಇವರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ರಾಜಸ್ಥಾನದ ಬಿಜೆಪಿ ನಾಯಕರು ಹಾಗೂ ಬುಡಕಟ್ಟು ಪ್ರದೇಶಾಭಿವೃದ್ಧಿ ಸಚಿವರು ಆಗಿರುವಂತಹ ಬಾಬುಲಾವ್ ಅವರು ಹೇಳಿಕೆ ಒಂದನ್ನ ನೀಡಿ ವಿವಾದಕ್ಕೆ ಈಡಾಗಿದ್ದಾರೆ. ಉದಯಪುರ 9 ನಗರದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಶಿಬಿರದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಯಾರು ಹಸುವಿನಿಂದ ಮಲಗಬಾರದು, ಹಾಗೆ ಯಾರು ಕೂಡ ಮನೆ ಇಲ್ಲದೆ ಇರಬಾರದು ಅಂತ ಮೋದಿ ಅವರು ಕನಸನ್ನ ಕಂಡಿದ್ದಾರೆ. ಬಳಿಕ ನೀವು ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳಿ, ಪ್ರಧಾನಿ ನರೇಂದ್ರ ಮೋದಿ ಅವರು ನಿಮಗೆ ಮನೆಯನ್ನ ಕಟ್ಟಿಸಿಕೊಡ್ತಾರೆ, ಆಹಾರ ಧಾನ್ಯಗಳನ್ನ ಪೂರೈಕೆ ಮಾಡುವ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆಯನ್ನ ಮಾಡಬೇಡಿ, ಅಲ್ಲದೆ ಅಧಿಕ ಸಬ್ಸಿಡಿ ದರದಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನ 200 ರೂಪಾಯಿಗಳಷ್ಟು ಕಡಿಮೆ ಮಾಡಿದೆ ಮತ್ತು ರಾಜಸ್ಥಾನದ ಬಿಜೆಪಿ ನೇತೃತ್ವದ ಸರ್ಕಾರವು ಉಜ್ವಲ ಯೋಜನೆಯಡಿ 450 ರೂಪಾಯಿಗಳಿಗೆ ಸಿಲಿಂಡರ್ಗಳನ್ನ ಲಭ್ಯವಾಗುವಂತೆ ಮಾಡಿದೆ. ಕೇಸರಿ ಪಕ್ಷವು ಹಲವಾರು ಜನ ಕಲ್ಯಾಣ ಯೋಜನೆಯನ್ನ ಜಾರಿಗೆ ತರುತ್ತಲೇ ಇದೆ ಅಂತ ಹೇಳಿದ್ದಾರೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡುವಂತೆ ಕೂಡ ಇವರು ಮನವಿಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಭಾರತ್ ನ್ಯಾಯ ಯಾತ್ರೆಗೆ ಮಣಿಪುರ ಸಮ್ಮತಿಯನ್ನ ನೀಡಿರಲಿಲ್ಲ. ಮಣಿಪುರದಿಂದ ಸ್ಟಾರ್ಟ್ ಮಾಡಿ ಮುಂಬೈಗೆ ಎಂಡ್ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಕನಸನ್ನ ಕಂಡಿದ್ರು. ಈಗ ಮಣಿಪುರ ಏನ್ ಹೇಳಿತ್ತು ಅಂತಂದ್ರೆ, ನಾವು ಅನುಮತಿಯನ್ನ ಕೊಡೋದಿಲ್ಲ, ಇಲ್ಲಿಂದ ಶುರು ಮಾಡೋಕೆ ಅನುಮತಿಯನ್ನ ಕೊಡೋದಿಲ್ಲ ಅಂತ ಹೇಳಿತ್ತು. ಆದರೆ ಬುಧವಾರ ಮಣಿಪುರ ಒಪ್ಪಿಗೆಯನ್ನ ಕೊಟ್ಟಿದೆ. ಹಾಗಾದ್ರೆ ಏನದು ವಿಚಾರ ಅಂತೀರಾ? ಇಲ್ಲಿದೆ ನೋಡಿ.
ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಮಣಿಪುರ ಸರ್ಕಾರ ಬುಧವಾರ ಅನುಮತಿಯನ್ನ ನೀಡಿದೆ. ಆದರೆ ಯಾತ್ರೆಯಲ್ಲಿ ಭಾಗವಹಿಸುವವರ ಸಂಖ್ಯೆ ಸೀಮಿತವಾಗಿರಬೇಕು ಅಂತ ಹೇಳಿದೆ. ಇಂಫಾಲ್ನ ಹಪ್ತಾ ಮೈದಾನದಿಂದ ಯಾತ್ರೆ ಆರಂಭಿಸಲು ಅನುಮತಿ ನೀಡುವಂತೆ ಕಾಂಗ್ರೆಸ್ ಮನವಿ ಮಾಡಿದ 8 ದಿನಗಳ ನಂತರ ಮಣಿಪುರ ಸರ್ಕಾರದಿಂದ ಅನುಮತಿ ದೊರೆತಿದೆ. ಇಂಫಾಲ್ ಪೂರ್ವ ಜಿಲ್ಲೆ ಮ್ಯಾಜಿಸ್ಟ್ರೇಟ್ ಕಚೇರಿಯಿಂದ ಹೊರಡುವ ಆದೇಶವನ್ನ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳಾಗಿರಲಿ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಾಗಲಿ ಆಗಬಾರದು, ಸುವ್ಯವಸ್ಥೆಗೆ ಧಕ್ಕೆಯನ್ನ ಉಂಟು ಮಾಡಬಾರದು. ಜನವರಿ 14ರಂದು ಸೀಮಿತ ಜನರನ್ನ ಯಾತ್ರೆಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿಕೆಯನ್ನ ನೀಡಿದೆ. ಅಗತ್ಯ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಲು ಭಾಗವಹಿಸುವವರ ಸಂಖ್ಯೆ ಮತ್ತು ಹೆಸರನ್ನ ಕಚೇರಿಗೆ ಮುಂಚಿತವಾಗಿ ತಿಳಿಸಿರಬೇಕು ಅಂತ ಹೇಳಿದ್ದಾರೆ. ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಉದ್ಘಾಟನಾ ಸಮಾರಂಭದ ಸಮಯದಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನ ಸೇರುವ ಸಾಧ್ಯತೆ ಇದೆ ಅಂತ ಇಂಫಾಲ್ ಪೂರ್ವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವರದಿಯನ್ನ ನೀಡಿದ್ದಾರೆ. ಬೃಹತ್ ಸಭೆಯ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಬಾರದು. ಹೀಗಾಗಿ ಇಂಫಾಲ್ ಪೂರ್ವ ಜಿಲ್ಲೆಯ ಸೆಕ್ಷನ್ 144 ಸಿಆರ್ಪಿಸಿ ಅಡಿಯಲ್ಲಿ ನಿಷೇಧ ಜಾರಿಯಲ್ಲಿ ಇರುತ್ತದೆ. ಎಲ್ಲಾ ಆದೇಶಗಳನ್ನ ತಿಳಿಸಲಾಗಿದೆ ಅಂತ ಮಣಿಪುರದ ಸರ್ಕಾರ ಹೇಳಿದೆ. ಜನವರಿ 14ರಂದು ಪ್ರಾರಂಭವಾಗಲಿರುವ ಈ ಯಾತ್ರೆಯು 6713 ಕಿಲೋಮೀಟರ್ ದೂರ ಕ್ರಮಿಸಲಿದೆ. ಪ್ರತಾಪ್ ಸಿಂಹ ಅವರು ಮುಟ್ಟಾಳ್ರು, ಹಾಗೆ ಬಾಯಿಗೆ ಬಂದಂತೆ ಮಾತನಾಡ್ಕೊಳ್ತಾ ಇದ್ದಾರೆ. ಬಾಯಿಯನ್ನ ಸ್ವಲ್ಪ ಮುಚ್ಚಬೇಕು, ಹಾಗೆ ಮುಟ್ಟಾಳ್ತಂದ ಕೆಲಸವನ್ನ ಪ್ರತಾಪ್ ಸಿಂಹ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರದೀಪ್ ಈಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಯಾಕೆ ಪ್ರತಾಪ್ ಸಿಂಹ ಅವರನ್ನ ಮುಟ್ಟಾಳ ಅಂತ ಕರೆದಿದ್ದಾರೆ ಅನ್ನೋದಕ್ಕೆ ಎಲ್ಲಿದೆ ನೋಡಿ ಮಾಹಿತಿ. ಸಂಸದ ಪ್ರತಾಪ್ ಸಿಂಹ ಒಬ್ಬ ಮುಟ್ಟಾಳ, ಅಯೋಗ್ಯ ಅಂತ ಶಾಸಕ ಪ್ರದೀಪ್ ಈಶ್ವರ್ ಅವರು ಗುಡುಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ ಇವರು 40-50 ವರ್ಷ ಅನುಭವ ಇರುವಂತಹ ಸಿದ್ದರಾಮಯ್ಯ ಅವರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾರೆ. ಯಾರು ಪ್ರತಾಪ್ ಸಿಂಹ ಅವರು ಬಾಯಿ ಮುಚ್ಕೋಬೇಕು ಅಂತ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಅವರು ಬಾಯಿ ಮುಚ್ಕೊಂಡು ಇರಬೇಕು, ಬಾಯಿ ತೆವಲು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಲೋಕಸಭೆ ಪಾಸ್ ಕೊಟ್ರಲ್ವಾ, ಅದು ದೇಶದ್ರೋಹದ ಕೆಲಸ ಅಲ್ವಾ, ಉತ್ತರ ಕೊಡಿ ಪ್ರತಾಪ್ ಸಿಂಹ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೋರ್ಗಿ ಗ್ರಾಮದಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್ ಅವರು, ಸ್ಮೋಕ್ ಬಾಂಬ್ ಹಾಕ್ತಿರಲ್ಲ, ನಿಮಗೆ ಮಾನ ಮರ್ಯಾದೆ ಇಲ್ವಾ? ಇದೇ ಕಾಂಗ್ರೆಸ್ನ ಎಂಪಿ ಎಂಎಲ್ಗಳು ಪಾಸ್ ಕೊಟ್ಟಿದ್ರೆ ನೀವು ಸುಮ್ಮನೆ ಇರ್ತಿದ್ರ? ಅವ್ರಿಗೆ ಎಂತ ಎಲ್ಲ ಪಟ್ಟವನ್ನ ಕಟ್ತಿದ್ರಿ? ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ. ಮುಟ್ಟಾಳರಿಗೆ ಅಜ್ಞಾನದ ಬಗ್ಗೆ ಅವೇರ್ ಇದೆಯಾ? ಫುಡ್ ಸೆಕ್ಯೂರಿಟಿ ಆಕ್ಟ್ ನಮ್ಮ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲೇ ಮಾಡಿದ್ದು 75% ಗ್ರಾಮೀಣ ಭಾಗಕ್ಕೆ, 50% ಅರ್ಬನ್ಗೆ ಕೊಡಬೇಕು ಅಂತ ಮಾಡಲಾಗಿತ್ತು. ಸಿದ್ದರಾಮಯ್ಯ ಅವರು ಈ ಬಗ್ಗೆ ಮಾತನಾಡಿದ್ರೆ ಅವ್ರ ಬಗ್ಗೆನೇ ನೀವು ಹೇಳ್ತೀರಾ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಸಖತ್ತಾಗಿ ಪ್ರತಾಪ್ ಸಿಂಹ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಂತರ ಮಾತನ್ನ ಮುಂದುವರಿಸಿದ ಪ್ರದೀಪ್ ಈಶ್ವರ್ ಅವರು, 25 ಜನ ಎಂಪಿಗಳಿದ್ದಾರಲ್ಲ, ಅವರಿಗೆ ಮಾನ ಮರ್ಯಾದೆ ಇದ್ರೆ ಬಾಯ್ ಬಿಡ್ಲಿ. ನಾವು 4 ಲಕ್ಷ ಕೋಟಿ ರೆವಿನ್ಯೂ ಕೊಟ್ರು, ಅವರು 50,000 ಕೋಟಿ ಕೂಡ ರೆವಿನ್ಯೂನ ಕೊಟ್ಟಿಲ್ಲ. ಅದರ ಬಗ್ಗೆ ಬಿಜೆಪಿ ಸಂಸದರು ಯಾವತ್ತಾದ್ರೂ ಬಾಯ್ ಬಿಟ್ಟಿದ್ದೀರಾ? ಅಕ್ಕಿ ಕೊಡೋಕೆ ಕೇಂದ್ರ ದುಡ್ಡು ಕೊಡ್ತೀನಿ ಅಂದ್ರು, ಅವರು ಬಾಯ್ ಬಿಡ್ಲಿಲ್ಲ. ಈಗ ಚುನಾವಣಾ ಹತ್ರ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದೀರಾ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ರಾಮ ಮಂದಿರಕ್ಕೆ ಆಹ್ವಾನ ಪಡೆಯಲು ಕಾಂಗ್ರೆಸ್ನಲ್ಲಿ ಇರುವಂತವರಿಗೆ ಯಾರಿಗೂ ಕೂಡ ಅರ್ಹತೆ ಇಲ್ಲ ಅಂತ ಹೇಳಿ ಅಸ್ಸಾಂನ ಸಿಎಂ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಮ ಮಂದಿರಕ್ಕೆ ಆಹ್ವಾನ ಬಂದಿತ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೆ ಸೋನಿಯಾ ಗಾಂಧಿ ಅವರಿಗೆ, ಇನ್ನು ಹಲವಾರು ಜನಕ್ಕೆ ಆಹ್ವಾನ ಬಂದಿತ್ತು, ಅವರು ತಿರಸ್ಕಾರ ಮಾಡಿದ್ದಾರೆ. ಇದೇ ವಿಚಾರಕ್ಕೋಸ್ಕರ ಅಸ್ಸಾಂನ ಸಿಎಂ ಅವರು ಹೇಳಿದ್ದಾರೆ, ರಾಮ ಮಂದಿರ ಆಹ್ವಾನ ಮಾಡಿದೆ, ಆದ್ರೂ ನಿಮ್ಮನ್ನ ಆಹ್ವಾನ ಮಾಡಿದೆ, ಆದ್ರೂ ಕೂಡ ನೀವು ಬರಲ್ಲ ಅಂತ ಹೇಳ್ತಿದ್ದೀರಾ, ನಿಮಗೆ ಆಹ್ವಾನ ಮಾಡುವ ಅರ್ಹತೆ ಇಲ್ಲ ಅವರಿಗೆ ಅಂತ ಹೇಳಿ ಇವರು ಹೇಳಿಕೆಯನ್ನ ನೀಡಿದ್ದಾರೆ. ಅಂದರೆ ರಾಮ ಮಂದಿರ ಏನ್ ಬಂದಿದೆ ಅಲ್ವಾ, ಆಹ್ವಾನ ಬಂದಿದೆ ಅಲ್ಲ, ಅದನ್ನ ತಿರಸ್ಕಾರ ಮಾಡಿದ್ದಾರೆ ಅನ್ನುವಂತಹ ಕೋಪದಲ್ಲಿ ಇವರು ಮಾತನಾಡಿದ್ದಾರೆ. ಹಾಗೆ ಏನೆಲ್ಲ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಬನ್ನಿ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರದಲ್ಲಿ ನಡೆಯಲಿರುವ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಹ್ವಾನ ಪಡೆಯುವ ಅರ್ಹತೆಯೇ ಕಾಂಗ್ರೆಸ್ ಅವರಿಗೆ ಇಲ್ಲ ಅಂತ ಹೇಳಿ ಅಸ್ಸಾಂನ ಮುಖ್ಯಮಂತ್ರಿಗಳು ಆಗಿರುವಂತಹ ಹೇಮಂತ್ ಬಿಸ್ವಾ ಶರ್ಮಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಮ ಮಂದಿರದಲ್ಲಿ ಇದೇ 22ರಂದು ನಡೆಯಲಿರುವ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಆಗಮಿಸುವಂತೆ ವಿಶ್ವ ಹಿಂದೂ ಪರಿಷತ್ ನೀಡಿದ್ದ ಆಹ್ವಾನವನ್ನ ಕಾಂಗ್ರೆಸ್ ತಿರಸ್ಕಾರ ಮಾಡಿತ್ತು. ಈ ಕುರಿತು ಶರ್ಮಾ ಅವರು ಟ್ವೀಟ್ನಲ್ಲಿ ಹಂಚಿಕೆಯನ್ನ ನೀಡಿದ್ದಾರೆ.
ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನವನ್ನ ನೀಡಲಾಗಿತ್ತು. ವಿಎಚ್ಪಿ ಕಾಂಗ್ರೆಸ್ಗೆ ತನ್ನ ಪಾಪವನ್ನ ಕಡಿಮೆ ಮಾಡಿಕೊಳ್ಳಲು ಸುವರ್ಣಾವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. ಆದರೆ ನನ್ನ ಪ್ರಕಾರ ರಾಮ ಮಂದಿರದ ವಿಚಾರದಲ್ಲಿ ಆರಂಭದಿಂದಲೂ ನಕಾರಾತ್ಮಕ ಧೋರಣೆಯನ್ನ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಆಹ್ವಾನೆಯನ್ನ ಸ್ವೀಕರಿಸುವ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ ಅಂತ ಕುಟುಕಿದ್ದಾರೆ. ಆಹ್ವಾನೆಯನ್ನ ಒಪ್ಪಿಕೊಳ್ಳದೆ ಇರೋದಕ್ಕೆ ಹಿಂದೂ ಸಮಾಜದ ಬಳಿ ಕ್ಷಮೆಯನ್ನ ಕೇಳಬೇಕು. ಆದರೆ ಪಂಡಿತ್ ನೆಹರು ಅವರು ಸೋಮನಾಥ ದೇವಾಲಯದ ವಿಚಾರದಲ್ಲಿ ಹೀಗೆ ನಡೆದುಕೊಂಡರೂ ಅದೇ ವರ್ತನೆಯನ್ನ ಕಾಂಗ್ರೆಸ್ ನಾಯಕತ್ವವು ರಾಮ ಮಂದಿರದ ವಿಚಾರದಲ್ಲಿ ಪುನಃ ಅದನ್ನೇ ಮಾಡ್ತಾ ಇದೆ. ಅವರನ್ನ ಹಿಂದೂ ವಿರೋಧಿಗಳು ಅಂತ ಪರಿಗಣಿಸುವ ಇತಿಹಾಸ ಮುಂದುವರೆದಿದೆ ಅಂತ ಕಿಡಿಕಾರಿದ್ದಾರೆ. ಸ್ವಚ್ಛತಾ ಸಮೀಕ್ಷೆ 2023ರ ಸ್ವಚ್ಛತಾ ಸಮೀಕ್ಷೆ ಹೊರಬಿದ್ದಿದೆ. ಯಾವ ರಾಜ್ಯಗಳಿಗೆ ಮೊದಲ ಸ್ಥಾನ, ಯಾರು ಅಷ್ಟು ನೀಟಾಗಿ ಸ್ವಚ್ಛವಾಗಿ ತಮ್ಮ ರಾಜ್ಯವನ್ನ ಇಟ್ಕೊಂಡಿದ್ದಾರೆ ಅಥವಾ ತಮ್ಮ ನಗರವನ್ನ ಇಟ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿದೆ ನೋಡಿ ಸ್ಪೆಷಲ್ ಮಾಹಿತಿ. ಯಾವ ರಾಜ್ಯ ಎಷ್ಟು ಕ್ಲೀನ್ ಆಗಿ ತಮ್ಮ ಸಿಟಿಯನ್ನ ಇಟ್ಕೊಂಡಿದೆ, ಯಾರು ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಕೇಂದ್ರ ಸರ್ಕಾರದ 2023ನೇ ಸಾಲಿನ ಸ್ವಚ್ಛತಾ ಸಮೀಕ್ಷೆಯ ಫಲಿತಾಂಶ ಪ್ರಕಟಣೆ ಆಗಿತ್ತು. ದೇಶದ ಸ್ವಚ್ಛ ನಗರ ಅಂತ ಹೆಗ್ಗಳಿಕೆಗೆ ಮಧ್ಯಪ್ರದೇಶದ ಇಂದೋರ್ ನಗರದ ಸತತ 7ನೇ ಬಾರಿ ಪಾಸ್ ಆಗಿದೆ. ಗುಜರಾತ್ನ ಸೂರತ್ ಮತ್ತು ಮಹಾರಾಷ್ಟ್ರದ ನವಿ ಮುಂಬೈ ನಗರಗಳು ನಂತರದ ಸ್ಥಾನದಲ್ಲಿ ಇದೆ. ಸ್ವಚ್ಛ ಸಮೀಕ್ಷೆಗೆ ಪ್ರಶಸ್ತಿಯನ್ನ ಉತ್ತಮ ಪ್ರದರ್ಶನ ತೋರಿದ ರಾಜ್ಯಗಳ ವಿಭಾಗದಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನವನ್ನ ಪಡೆದಿದೆ. ನಂತರ ಸ್ಥಾನದಲ್ಲಿ ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢ ರಾಜ್ಯಗಳು ಇದೆ. ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ. ಕೇಂದ್ರ ವಸತಿ ಹಾಗೂ ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಹರ್ದೀಪ್ ಸಿಂಗ್ ಪುರಿ ಅವರು ಈ ವೇಳೆ ಉಪಸ್ಥಿತರಿದ್ದರು. ಟೇಕ್ ಅಪ್ ಆಗ್ತಿದ್ದ ವಿಮಾನದಲ್ಲಿ ಅಂದ್ರೆ ಒಂದು 20 ಅಡಿ ವಿಮಾನ ಹಾರಿತ್ತು ಅನ್ಸುತ್ತೆ. ಆ ವಿಮಾನದಿಂದ ಸುಮ್ಮನೆ ಕೂತ್ಕೊಳ್ಬೇಕಾಗಿರುವಂತಹ ಪ್ಯಾಸೆಂಜರ್ ಆ ಬಾಗಿಲನ್ನ ತೆಗೆದು ಹಾರಿದ್ದಾರೆ. 20 ಅಡಿಯಿಂದ ಬಿದ್ದಿರೋ ಕಾರಣಕ್ಕಾಗಿ ಅವರಿಗೆ ಗಂಭೀರ ಗಾಯಗಳಾಗಿವೆ. ಇದು ಎಲ್ಲಿ ನಡೆದಿದೆ ಅಂತೀರಾ? ಇಲ್ಲಿದೆ ನೋಡಿ ಸುದ್ದಿ. ವಿಮಾನ ಟೇಕ್ ಅಪ್ ಆಗೋಕ್ಕೂ ಮುನ್ನ ಪ್ರಯಾಣಿಕರೊಬ್ಬರು ಕ್ಯಾಬಿನ್ ಡೋರ್ ನಿಂದ ಜಿಗಿದಿರುವ ಘಟನೆ ಕೆನಡಾ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ನ್ಯೂಯಾರ್ಕ್ ಪೋಸ್ಟ್ ವರದಿಯ ಪ್ರಕಾರ ಟೊರಂಟೊ ಏರ್ಪೋರ್ಟ್ನಲ್ಲಿ ಜನವರಿ 8ರಂದು ಈ ಘಟನೆ ನಡೆದಿದೆ. ಆ ವ್ಯಕ್ತಿ ವಿಮಾನದಲ್ಲಿ ತನ್ನ ಸೀಟ್ನಲ್ಲಿ ಕೂತ್ಕೊಳ್ಳೋದು ಬದಲು ಕ್ಯಾಬಿನ್ ಬಾಗಿಲನ್ನ ತೆಗೆದು ಅದರಿಂದ ಹೊರಗೆ ಜಿಗಿದಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವರು 20 ಅಡಿ ಎತ್ತರದಿಂದ ಕೆಳಗೆ ಬಿದ್ದಿರೋದ್ರಿಂದ ಗಾಯಗಳಾಗಿವೆ. ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ವಿಮಾನವು ದುಬೈಗೆ ಹೊರಟಿತ್ತು ಅಂತ ಹೇಳಲಾಗಿದೆ. ಏರ್ ಕೆನಡಾ ವೆಬ್ಸೈಟ್ ಪ್ರಕಾರ ಈ ಘಟನೆಯ ನಡೆದ ಹಿನ್ನೆಲೆಯಲ್ಲಿ ವಿಮಾನವು 6 ಗಂಟೆ ತಡವಾಗಿ ಹಾರಿತ್ತು. ಕೆಲವೇ ದಿನಗಳ ಹಿಂದೆ 16 ವರ್ಷದ ಪ್ರಯಾಣಿಕರೊಬ್ಬರು ಏರ್ ಕೆನಡಾ ವಿಮಾನದಲ್ಲಿ ತನ್ನ ಕುಟುಂಬದ ಸದಸ್ಯರ ಮೇಲೆ ಹಲ್ಲೆಯನ್ನ ನಡೆಸಿದ್ರು. ಹೀಗಾಗಿ ವಿಮಾನವು 3 ಗಂಟೆ ತಡವಾಗಿ ಪ್ರಯಾಣಿಕರಿಗೆ ತೊಂದರೆ ಆಗಿತ್ತು. ಸಹ ಪ್ರಯಾಣಿಕರು ಮತ್ತು ಏರ್ಲೈನ್ ಉದ್ಯಮಿಗಳು ಪ್ರಯಾಣಿಕರನ್ನ ತಡೆಯಲು ಪ್ರಯತ್ನ ಮಾಡಿದ್ರು. ಅಂದ್ರೆ ಅವರ ಕೌಟುಂಬಿಕ ಜಗಳ ಏರ್ಪೋರ್ಟ್ ವರೆಗೆ ತಗೊಂಡ್ಬಂದಿದ್ದಾರೆ. ಅದು ಸಾಲಲ್ಲ ಅಂತ ಹೇಳ್ಬಿಟ್ಟು ವಿಮಾನದೊಳಗಡೆ ಕೂಡ ಜಗಳ ಮಾಡೋಕೆ ಶುರು ಮಾಡಿದ್ದಾರೆ. ಪ್ರಯಾಣಿಕರನ್ನ ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸದೇ ಆಗಿತ್ತು. ಇನ್ನು ಯಾರು ಗಾಯಗೊಂಡಿರ್ತಾರೋ ಅವರು ವರದಿ ಸರಿಯಾಗಿ ಸಿಕ್ಕಿಲ್ಲ ಗಾಯಗೊಂಡಿರೋರ ಬಗ್ಗೆ. ಮತ್ತೆ ಆದ್ರೆ ಈಗ ಎಲ್ಲಿ ಕೆನಡಾದಲ್ಲಿ ಈ ತರ ಆದ್ಮೇಲೆ ಇಲ್ಲಿ ನ್ಯೂಯಾರ್ಕ್ ನಲ್ಲಿ ಹೋಗ್ತಿರುವಂತಹ ವಿಮಾನ ಅಂತಾನು ನೋಡದೆ ಹಾಗೆ ಬಾಗಿಲು ತೆಕೊಂಡು ಜಿಗ್ದಿದ್ದಾನೆ. 20 ಅಡಿಯಿಂದ ಜಿಗ್ದಿರೋ ಕಾರಣಕ್ಕಾಗಿ ಅವರಿಗೆ ಗಂಭೀರ ಗಾಯಗಳು ಆಗಿವೆ. ನೇಪಾಳದ ಮಾಜಿ ಕ್ರಿಕೆಟಿಗನ ವಿರುದ್ಧ ಒಂದು ಕೇಸ್ ದಾಖಲೆ ಆಗಿತ್ತು. ಈ ಕೇಸ್ ಕೋರ್ಟಿನ ಮೆಟ್ಟಲು ಏರಿತ್ತು. ಈಗ ಅವರಿಗೆ ಶಿಕ್ಷೆ ಕೂಡ ಆಗಿದೆ. 8 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸೋಕೆ ಕೋರ್ಟ್ ಆದೇಶವನ್ನ ನೀಡಿದೆ. ಅದು ಏನಂತ ಕೇಸ್ ಅಂತಂದ್ರೆ ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಕೇಸ್ ಮಾಜಿ ಕ್ರಿಕೆಟಿಗನಿಗೆ ಬಂದಿದೆ. 8 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಪಡೆಯುವಂತೆ ಕೋರ್ಟ್ ಆದೇಶವನ್ನ ನೀಡಿದೆ. ಹಾಗಾದ್ರೆ ಏನದು ಕೇಸ್ ಅಂತೀರಾ? ಇಲ್ಲಿದೆ ನೋಡಿ ಮಾಹಿತಿ. ಅತ್ಯಾಚಾರದ ಪ್ರಕರಣದಲ್ಲಿ ಮಾಜಿ ಸ್ಟಾರ್ ಕ್ರಿಕೆಟರ್ ನಾಯಕ ಸಂದೀಪ್ ಅವರಿಗೆ ನೇಪಾಳದ ನ್ಯಾಯಾಲಯವು ಬುಧವಾರ 8 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ನೀಡಿದೆ. ನೇಪಾಳ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ದ 24 ವರ್ಷದ ಪ್ರತಿಭಾವಂತ ಸ್ಪಿನ್ನರ್ 17 ವರ್ಷದ ಯುವತಿಯನ್ನ ಅತ್ಯಾಚಾರ ಮಾಡಿರುವ ಪ್ರಕರಣದಲ್ಲಿ 2023ರ ಅಕ್ಟೋಬರ್ನಲ್ಲಿ ಬಂಧನಕ್ಕೆ ಒಳಗಾಗುವಂತೆ ಮಾಡಿತ್ತು. ಇದೀಗ 2024 ಜನವರಿ 10ರಂದು ಕಠ್ಮಂಡು ಜಿಲ್ಲಾ ನ್ಯಾಯಾಲಯದ ಆರೋಪ ಸಾಬೀತಾಗಿದ್ದ ಹಿನ್ನೆಲೆಯಲ್ಲಿ 8 ವರ್ಷಗಳ ಜೈಲು ವಾಸ, ಕಠಿಣ ಶಿಕ್ಷೆ
ವಿಧಿಸಿದೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿಯನ್ನ ಮಾಡಿದೆ. 2022ರ ಆಗಸ್ಟ್ನಲ್ಲಿ ಕಠ್ಮಂಡು ಹೋಟೆಲ್ ಒಂದರಲ್ಲಿ ತಮ್ಮನ್ನ ಸಂದೀಪ್ ಅವರು ಅತ್ಯಾಚಾರ ಮಾಡಿದ್ದಾರೆ ಅಂತ 17 ವರ್ಷದ ಯುವತಿಯೊಬ್ಬಳು ದೂರನ್ನ ದಾಖಲೆ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2023ರ ಜನವರಿಯಲ್ಲಿ ಜಾಮೀನಿನ ಮೇಲೆ ಸಂದೀಪ್ ಅವರು ಬಿಡುಗಡೆಯಾಗಿದ್ರು. ಆದ್ರೆ 2023ರ ಡಿಸೆಂಬರ್ನಲ್ಲಿ ಅವರ ವಿರುದ್ಧ ಆರೋಪಗಳು ನಿಜ ಅಂತ ಸಾಬೀತಾಗಿದೆ. ನ್ಯಾಯಾಲಯವು ಅವರಿಗೆ 8 ವರ್ಷಗಳ ಸಜೆಯನ್ನ ವಿಧಿಸಿದೆ ಅಂತ ಕಠ್ಮಂಡು ಜಿಲ್ಲಾ ನ್ಯಾಯಾಲಯದ ಅಧಿಕಾರಿ ಹಾಗೂ ರಾಮು ಶರ್ಮಾ ಅವರು ತಿಳಿಸಿದ್ದಾರೆ. 1,85,000 ರೂಪಾಯಿ ಮೊತ್ತವನ್ನ ದಂಡವಾಗಿ ಮತ್ತು ಅದರ ಜೊತೆಗೆ 1,25,000 ಮೊತ್ತವನ್ನ ಸಂತ್ರಸ್ತೆಗೆ ಮಾನಸಿಕ ಯಾತನೆಗೆ ಪರಿಹಾರವಾಗಿ ನೀಡುವಂತೆ ನ್ಯಾಯಾಲಯ ಆದೇಶವನ್ನ ನೀಡಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.